ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 13 ಇದೇ ಸೆಪ್ಟೆಂಬರ್ 6ರಿಂದ ಆರಂಭವಾಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈಗಾಗಲೇ ಕಲರ್ಸ್ ಕನ್ನಡದವರು ಒಂದು ಪ್ರೋಮೋನ ಕೂಡ ಬಿಟ್ಟಿದ್ದಾರೆ. ಆ ಪ್ರೋಮೋ ಅತಿ ಹೆಚ್ಚು ಸದ್ದು ಮಾಡ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈಗಾಗಲೇ ಅಗ್ನಿ ಪರೀಕ್ಷೆ ಕೂಡ ಶುರುವಾಗಿದೆ. ಸೊ ಈ ವರ್ಷ ಕಾಮನ್ ಪೀಪಲ್ಸಿಗೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಅವಕಾಶ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಎಲ್ಲ ಜನರಿಗೂ ಖುಷಿ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ. ಸೊ ಕಾಮನ್ ಪೀಪಲ್ಸ್ ಅಂದರೆ ಎಲ್ಲರೂ ಕಾಮನ್ ಪೀಪಲ್ಸ್ ಹೋಗ್ತಾರೆ ಬಿಗ್ ಬಾಸ್ ಮನೆಗೆ? ಇಲ್ಲ. ಎಷ್ಟು ಜನ ಬಿಗ್ ಬಾಸ್ ಮನೆಗೆ ಕಾಮನ್ ಪೀಪಲ್ಸ್ ಹೋಗ್ತಾರೆ ಅಂದರೆ, ಸೊ ಅಗ್ನಿ ಪರೀಕ್ಷೆಯಲ್ಲಿ 60 ಜನ ಸೆಲೆಕ್ಟ್ ಆಗಿದ್ದು, ಸೊ ಅಗ್ನಿ ಪರೀಕ್ಷೆಯಲ್ಲಿ 60 ಜನರಲ್ಲಿ ಕೇವಲ 6 ಜನ ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಕೇವಲ 6 ಜನ ಕಾಮನ್ ಪೀಪಲ್ಸ್ಗಳು ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡ್ತಾರೆ. ಸೊ ಮತ್ತೆ ಉಳಿದವರು ಎಲ್ಲರೂ ಸೆಲೆಬ್ರಿಟಿಗಳಾಗಿರ್ತಾರೆ. ಸೊ ಅಂದರೆ ಬೇರೆ ಬೇರೆ ಜಾನರ್ ಇಂದ ಬಂದಿರ್ತಾರೆ. ಕಾಮಿಡಿ, ಸಿಂಗರ್ಸ್, ಹಾಗೆ ಸಿನಿಮಾ ಇಂಡಸ್ಟ್ರಿ, ಹಾಗೆ ನೆಕ್ಸ್ಟ್ ಬರುವಂಥ ಎಲ್ಲ ಜಾನರಿಂದ ಬಂದಿರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗಾದರೆ ಯಾವೆಲ್ಲರೂ ಬರ್ತಾರೆ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಬಂದುಬಿಟ್ಟು ಭವಿಷ್ ಗೌಡ ಅವರು ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಸೊ ಇವರು ಲಕ್ಷ್ಮೀ ನಿವಾಸ ಹಾಗೂ ಹಲವು ಸೀರಿಯಲ್ಗಳು, ಗಂಧದ ಗುಡಿ ಸೀರಿಯಲ್ನಲ್ಲಿ ನಟಿಸಿರುವಂತಹ ಭವಿಷ್ ಗೌಡ ಅವರು ಕೂಡ, ಹಾಗೆ ಕ್ವಾಟ್ಲೆ ಕಿಚನ್ನಲ್ಲಿ ಫೈನಲಿಸ್ಟ್ ಆಗಿರುವಂಥ ಭವಿಷ್ ಗೌಡ ಅವರು ಬಿಗ್ ಬಾಸ್ ಮನೆಗೆ ಕಾಲಿಡುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇವ್ರು ಬಂದರೆ ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕಾಮಿಡಿ ಕಿಲಾಡಿ, ಗಿಚ್ಚಿ ಗಿಲಿ ಗಿಲಿ, ಹಾಗೆ ಮಜಾ ಟಾಕೀಸ್, ಹಲವಾರು ರಿಯಾಲಿಟಿ ಶೋ, ಹಾಗೆ ಈಗಾಗಲೇ ಕೆಲವೊಂದಷ್ಟು ಚಲನಚಿತ್ರಗಳಲ್ಲಿ ನಟಿಸುತ್ತಿರುವಂಥ ಹುಲಿ ಕಾರ್ತಿಕ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇವರು ಕಾಮಿಡಿ ಇದರಿಂದ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ವರ್ಷ ಕಾಮಿಡಿಯಿಂದ ತುಂಬಾ ಜನ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಈಗಾಗಲೇ ಬಿಗ್ ಬಾಸ್ ಕಡೆಯಿಂದ ಮಾಹಿತಿಗಳು ಹರಿದಾಡ್ತಿದೆ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅನನ್ಯ ಅಮರ್. ಸೊ ಇವರು ಭರ್ಜರಿ ಬ್ಯಾಚುಲರ್, ಹಾಗೆ ಹಲವಾರು ರಿಯಾಲಿಟಿ ಶೋ, ಹಾಗೆ ಹಲವು ಸಿನಿಮಾಗಳನ್ನು ಹಾಗೆ ಧಾರಾವಾಹಿಗಳಲ್ಲಿ ನಟಿಸುತ್ತಿರುವಂಥ ಅನನ್ಯ ಅಮರ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತದೆ. ಸೊ ಇವರು ಬಂದರೆ ನಿಮ್ಗೆ ಹೇಗೆ ಅನಿಸುತ್ತೆ? ಸೊ ಇವ್ರು ಬರಬೇಕಾ ಅಥವಾ ಬೇಡವಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಅಣ್ಣಯ್ಯ ಸೀರಿಯಲ್ನಲ್ಲಿ ಖ್ಯಾತಿ ಪಡೆದಂಥ ಸುಶ್ಮಿತ್ ಜೈನ್, ಸೀನಾ ಅಂದೇ ಖ್ಯಾತಿ ಪಡೆದಂಥ, ಅಂದರೆ ಅಣ್ಣಯ್ಯ ಸೀರಿಯಲ್ನಲ್ಲಿ ಜಿಮ್ ಸೀನಾ ಎಂದು ಖ್ಯಾತಿ ಪಡೆದಂಥ ಇವರು ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಸೊ ಇವ್ರು ಬಂದರೆ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಮಹಾನಟಿ, ಹಾಗೆ ಸರಿಗಮಪ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್, ಸೊ ಹಲವು ಸೀರಿಯಲ್ನಲ್ಲಿ ನಟಿಸುತ್ತಿರುವಂಥ ಗಗನ ಬಾರಿಯವರು ಕೂಡ ಬರುವ ಚಾನ್ಸಸ್ ಇದೆ ಎಂದು ಹೇಳಲಾಗ್ತದೆ. ಸೊ ಇವ್ರು ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ತುಂಬ ಎಲ್ಲರಿಗೂ ಅಭಿಪ್ರಾಯ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇವ್ರು ಬಂದರೆ ಹೇಗಿರುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಯಾರು ಬರಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕಾಮಿಡಿ ಕಿಲಾಡಿ, ಮಜಾ ಟಾಕೀಸ್, ಗಿಚ್ಚಿ ಗಿಲಿ ಗಿಲಿ, ಹಲವು ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಪ್ರಶಾಂತ್ ಅವರು ಬರುವ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇವ್ರ ಕಾಮಿಡಿಗೆ ಎಲ್ಲ ಜನರು ಬಿದ್ದು ನಗ್ತಾ ಇರ್ತಾರೆ. ಸೊ ಇವ್ರು ಬಂದರೆ ಹೇಗಿರುತ್ತೆ? ಸೊ ಎಲ್ಲರಿಗೂ ಹೇಗೆ ಅನಿಸುತ್ತೆ? ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನು ಎಲ್ಲ ಕಡೆ ಸದ್ದಾಗ್ತಿರೋದಂದರೆ ಜಗ್ಗಪ್ಪ ಬಂದರೆ ಗಿಲ್ಲಿಯವ್ರನ್ನ ಮೀರಿಸ್ತಾರೆ. ಸೊ ಗಿಲ್ಲಿಯವರ ಸ್ಥಾನವನ್ನು ತುಂಬ್ತಾರೆ ಅಂತ ಎಲ್ಲ ಕಡೆ ಸುದ್ದಿ, ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಜೋರಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಜಗ್ಗಪ್ಪ ಅವರು ಬಿಗ್ ಬಾಸ್ ಮನೆಗೆ ಬಂದರೆ ಹೇಗಿರುತ್ತೆ? ಸೊ ಜಗ್ಗಪ್ಪ ಅವರು ಬಿಗ್ ಬಾಸ್ ಮನೆಗೆ ಬರಬೇಕಾ ಬೇಡವಾ? ಸೊ ಏನು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಸೊ ನಾನು ಹೇಳೋದಾದರೆ ಜಗ್ಗಪ್ಪ ಅವರಿಗೆ ತುಂಬಾ ಟ್ಯಾಲೆಂಟ್ ಇದೆ. ಸೊ ಜಗ್ಗಪ್ಪ ಅವರು ಬಂದರೆ ಸೊ ಗಿಲ್ಲಿಯವರ ಸ್ಥಾನವನ್ನು ಸ್ವಲ್ಪನಾದ್ರು ತುಂಬೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹಳ್ಳಿ ಪವರ್ನಲ್ಲಿ ರಗಡ್ ರಶ್ಮಿ ಅವರು ಖ್ಯಾತಿಯಾಗಿರುವಂಥ ರಗಡ್ ರಶ್ಮಿ ಅವರು ಕೂಡ ಬರುವ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ನಿಮ್ಗೆ ಏನು ಅನಿಸುತ್ತೆ? ಇವ್ರು ಬಂದರೆ ಹೇಗಿರುತ್ತೆ? ಚೆನ್ನಾಗಿರುತ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಸ್ಪರ್ಧಿಗಳು ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದು ಯಾವುದೇ ರೀತಿ ಅಫಿಷಿಯಲ್ ಅಪ್ಡೇಟ್ ಆಗಿರಲ್ಲ. ಸೊ ಇದು ಕೇವಲ ಸೋಷಿಯಲ್ ಮೀಡಿಯಾದಲ್ಲ ಟ್ರೆಂಡ್ ಬೇಸ್ ಮೇಲೆ ಮಾಡಿದ್ರೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.